ನಾನು ಕೃಷ್ಣ ಅವ್ರನ್ನ ನೋಡಿದಾಗ ನಿಮ್ಗೆ ಒಂದು 4-5 ವೆದರ್ ಇನ್ ಯೋರ್ ಕ್ಯಾಪ್, ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಟೆಕ್ನಿಷಿಯನ್, ಜಜ್ಮೆಂಟ್ ಇರೋ ಅಂತ ಒಂದು ವ್ಯಕ್ತಿ ಅಂತ. ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡ್ತೀರಾ, ಶೂಟ್ ಮಾಡ್ತಾರೆ. ಯಾರೋ ಕಸ ಗುಡ್ಸೋಕೆ ಯಾರೋ ಅಂದರೆ ಆರ್ಟ್ ಅವ್ರು ಯಾರು ಜನರಲಿ ಮಾಡೋದು, ಹುಡುಗ ಇರಲಿಲ್ಲ, ನಾನೇ ಮಾಡ್ತಿದ್ದೆ. ನಾನು ತಲೆನೇ ಕೆಡಿಸ್ಕೊತಾರಲ್ಲ, ನಾನು ಕೆಲಸ ಕಲಿಬೇಕಷ್ಟೆ. ಯಾವತ್ತು ನಾನು ಡೈರೆಕ್ಟ್ ಆಗ್ತೀನಿ, ನಾನು ಇವ್ರು ಸಿನಿಮಾ ಮಾಡ್ತೀನಿ, ಈ ಥರ ಸಿನಿಮಾ ಮಾಡ್ತೀನಿ, ಅವೆಲ್ಲ ನನಗಿಲ್ಲ. ಲವ್ ಮಾಕ್ಟೇಲ್ ಒಂದೊಂದು ಸೀನ್ ಬರೋಕ್ಕೂ ತುಂಬ ದಿನ ಟೈಮ್ ತೊಗೊಂಡೆ, ಯಾಕಂದರೆ ಕಾಮಿಡಿ ಎಲ್ಲ ಪಟ್ಟಂದು ಬರೆದು ಬಿಡ್ತೀನಿ. ಎಮೋಷನಲ್ ಸೀನ್ಸ್ ಐ ಆಮ್ ನಾಟ್ ಎ ರೈಟರ್. ಲವ್ ಮಾಕ್ಟೇಲ್ ಫಸ್ಟ್ ನೈಟ್ ಸೀನ್ ಫಸ್ಟ್ ಬರ್ತೀನಿ ನಾನು ಮಿಲನ ಅಮ್ಮನೂ ಇದ್ರು ಅಲ್ಲೇ. ನನಗೇನಂದರೆ ಈಗ ಇವರಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ನಾನು ಆಂಟಿನ ಕೇಳೋದು, ಅರೇಂಜ್ ಮ್ಯಾರೇಜ್ ಆಗಿದ್ರೆ ಹೆಂಗೆ ಮಾತಾಡ್ತೀರಾ ಅಂತ ಮಾತಾಡಲಿಲ್ಲ, ನಾಚ್ಕೊಬಿಟ್ರು. ನೋಡಿದ್ದೀನಿ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ನ. ಎಕ್ಸ್ ನೋಡಿದ್ದೆ, ಡಬಲ್ ಎಕ್ಸ್ ನೋಡಿದ್ಯಾ? ಲಕ್ಕಿ ಮ್ಯಾನ್ ಎಕ್ಸ್ಪೀರಿಯನ್ಸಸ್ ಅದೊಂಥರ ವಿಚಿತ್ರ ಸಿಚುವೇಶನ್ ನಿಮಗೆ. ಅವರು ಸಿನಿಮಾದಲ್ಲಿದ್ದಾರೆ, ರಿಯಲ್ ಲೈಫಲ್ಲಿ ಇಲ್ಲ. ವಾಲೆಟಲ್ಲಿ ಇವತ್ತಿಗೂ ಅವ್ರ ಫೋಟೋ ಇದೆ ಅಂತ. ಐ ಯು ಕಂಫರ್ಟಬಲ್ ಅದನ್ನು ಆಚೆಗೆ ಹಾಕೋಕ್ಕೆ? ಇಲ್ಲ. ವಾವ್, ಹೆಂಗೆ ಇಷ್ಟೊಂದು ಸಿಂಪಲ್ ಆಗಿರೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ? ನಾನಾದರೆ ನಾನು ಡೆಫಿನೆಟ್ಲಿ ಹಂಗಿರ್ತಿರ್ಲಿಲ್ಲ. ಅಷ್ಟೊಂದು ಜನ ಸುಮ್ಮನೆ ಪ್ರೀತಿ ಮಾಡಲ್ಲ, ಏನೋ ಒಂದು ಥರ ದೇವ್ರ ಕಡೆ ಥರ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಒಂದು ಹೋಮ್ ಟೂರ್ ಮಾಡಿಸ್ತೀರಾ, ನಿಮ್ಮಿಬ್ಬರದ್ದು ಒಂದು ದೊಡ್ಡ ಫೋಟೋ ಇದೆ ವಿತ್ ದಟ್ ಹಾಫ್ ಸೆಮಿ ಸರ್ಕಲ್. ಲವ್ ಮಾಕ್ಟೇಲ್ ಸಕ್ಸಸ್ ನೋಡಿ ನಮ್ಮನೆ ಎಲ್ಲಿವರೆಗೂ ಒಂದು ಕರ್ಕೊಂಡ್ಬಂದು ನಾವು ತೊಗೊಂಡಿದ್ದು ರಿಸ್ಕು ಅವೆಲ್ಲ ಒಂದಷ್ಟು ಟಾಕ್ಸ್ ಓಪನ್ ಆಯಿತು. ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ಸುಮಧುರ ಈ ಸಂಗಮ. ಟೈಮಲ್ಲಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ನೆಕ್ಸ್ಟ್ ಯಾವ್ದಾರು ಫಿಲಮ್ಗಳು ಬರ್ತಾಯಿದೆ ನಮ್ಮ ಕೈಯಲ್ಲಿ, ಆ ಥರದ್ದು ಯಾವುದೂ ಇಲ್ಲ. ಓಕೆ, ಮದುವೆ ಬೇರೆ ಆಗ್ತಿದ್ದೀನಿ, ಅವಳು ಬೇರೆ ನಾನು ನಂಬ್ಕೊಂಡಿದ್ದಾಳೆ, ಕೆರಿಯರ್ ಎಲ್ಲೋ ಹೋಗ್ತಾ ಇದ್ದೀನಿ ಅಂತೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ, ನಾನೇನೋ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು. ಆವಾಗಲೇ ಲವ್ ಮಾಕ್ಟೇಲ್. ದೇವರ ಆಟವೋ ಜೀವನ ಪಾಠವೋ ಸಂಚಾರಿಯಾಗುವೆ. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, ಎಸ್ ಇಟ್ಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕೃಷ್ಣ ಅವರು ಅನ್ಬೇಕಾ, ಡಾರ್ಲಿಂಗ್ ಕೃಷ್ಣ ಅವರು ಅನ್ಬೇಕಾ, ಮಿಲನಾ ಕೃಷ್ಣ ಅನ್ಬೇಕಾ? ಕೃಷ್ಣನಿಗೆ ತುಂಬ ಫಾಲೋವರ್ಸು, ಗೆಳತಿಯರು, ಬಟ್ ಈ ಕೃಷ್ಣನಿಗೆ ತುಂಬ ಹೆಸರುಗಳು. ಹೇಗಿದ್ದೀರಾ ಕೃಷ್ಣ ಅವರೇ? ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಮೊದಲನೇದಾಗಿ ಥ್ಯಾಂಕ್ ಯು ಚೆನ್ನಾಗಿದ್ದೀನಿ. ಏನು ಅನ್ಬೇಕು ಈಗ ಫೈನಲ್ ಆಗಿ? ಏನು ಲಾಕ್ ಮಾಡಬೇಕು? ಏನು ಈಗ ಸದ್ಯಕ್ಕೆಲ್ಲ ಡಾರ್ಲಿಂಗ್ ಕೃಷ್ಣ ಅಂತಿದ್ದಾರೆ, ಅದು ಹೇಳಿ ಸಾಕು. ಡಾರ್ಲಿಂಗ್. ಐ ಥಿಂಕ್ ಮದುವೆ ಆದ್ಮೇಲೂ ಡಾರ್ಲಿಂಗ್, ಊರವರೆಲ್ಲ ನಿಮ್ಮನ್ನು ಡಾರ್ಲಿಂಗ್ ಅಂತ ಕರ್ಸ್ಕೊಳ್ಳೋ ಪವರ್ ನಿಮ್ಮ ಒಬ್ಬರಿಗೆ ಅನ್ಸತ್ತಿರ ಅಲ್ಲ. ಅದು ಬರೀ ಕೃಷ್ಣ ಅಂತ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಕೃಷ್ಣ ಏನು ಅಂತ ಹಂಗೆ ಬರುತ್ತೆ, ಯಾಕಂದ್ರೆ ತುಂಬ ಕೃಷ್ಣಗಳಿರ್ತಾರಲ್ಲ ಅಲ್ವಾ? ಸೊ ಅದಕ್ಕೆ ಒಂದು ಜನರಲಿ ಎಲ್ಲ ಕೃಷ್ಣಗೂ ಒಂದೇನೋ ಒಂದು ಹಿಂದೆ ಅಥವಾ ಮುಂದೆ ಏನೋ ಒಂದು ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಡಾರ್ಲಿಂಗ್ ಸಿಗಾಕೊಂಡಿತು. ಗುಡ್. ಸೊ ಮನೆಯೊಳಗೆ ನೀವೊಂದು ಹೋಮ್ ಟೂರ್ ಮಾಡಿಸ್ತೀರಾ ನೋಡಿದಾಗ ನನಗೆ ಭಾಳ ದೇವ್ರ ಮನೆ ಮಾಡಿರೋ ರೀತಿ ಆಗಿರಲಿ, ಒಂದು ಹಾಲು, ಎಲ್ಲದಕ್ಕೂ ಡೀಟೇಲಿಂಗು. ಆ್ಯಂಡ್ ಒಳಗಡೆ ಐ ಥಿಂಕ್ ದೇರ್ಸ್ ಒನ್ ರೂಮ್ ವೇರನ್ ನಿಮ್ಮಿಬ್ಬರದ್ದು ಒಂದು ದೊಡ್ಡ ಫೋಟೋ ಇದೆ ವಿತ್ ದ್ಯಾಟ್ ಹಾಫ್ ಸೆಮಿ ಸರ್ಕಲ್. ಆವಾಗ ಒಂದು ನಿಮ್ಮಲ್ಲಿ ಒಳಗೆ ಒಂದು ಪ್ರೈಡ್ ಇತ್ತು. ಲವ್ ಮಾಕ್ಟೇಲ್ ಸಕ್ಸಸ್ ನೋಡಿ ನಮ್ಮನೆ ಎಲ್ಲಿವರೆಗೂ ಒಂದು ಕರ್ಕೊಂಡ್ಬಂದು ನಾವು ತೊಗೊಂಡಿದ್ದು ರಿಸ್ಕು ಅವೆಲ್ಲ ಒಂದಷ್ಟು ಟಾಕ್ಸ್ ಓಪನ್ ಆಯಿತು. ಬಿಫೋರ್ ಲವ್ ಮಾಕ್ಟೇಲ್ ಆ್ಯಂಡ್ ಆಫ್ಟರ್ ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಸಡನ್ನಾಗಿ ನೀವು ಅಷ್ಟು ವರ್ಷ ಸೈಕಲ್ ಹೊಡೆದಿರೋದೊಂದು ಸಡನ್ನಾಗಿ ಕೈಗೆ ಒಂದು ಲ್ಯಾಂಬೋರ್ಗಿನಿ ಕೊಟ್ಟಂಗದು. ಸೊ ಇದು ಎರಡೂ ಸ್ಪೀಡು, ಅದು ಎರಡೂ ಅದನ್ನು ಹೆಂಗೆ ಇವತ್ತು ಅರಗಿಸ್ಕೊಂಡು ಯಾವ ಒಂದು ಅಪ್ರೋಚಲ್ಲಿ ಜೀವನನ ನೋಡ್ತಾ ಇದ್ದೀರಾ? ಆ ಲೈಫ್ ಒಂಥರ ತುಂಬ ಇನ್ಸೆಕ್ಯೂರ್ಡ್ ಲೈಫ್. ಅದು ಏನು ಅನ್ನೋದು ಗೊತ್ತಿರಲ್ಲ, ತುಂಬ ಇನ್ಸೆಕ್ಯೂರಿಟಿ ಇತ್ತು, ತುಂಬ ಭಯ ಇತ್ತು. ಬಟ್ ವರ್ಕ್ ಅಷ್ಟೇ ಮಾಡ್ತಾಯಿದ್ವಿ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಹೆವಿಯಾಗಿ ವರ್ಕ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಸಿನಿಮಾಗಳು ಅಂದರೆ ಟೀಮು. ಸೊ ಟೀಮ್ಗಳು ತುಂಬ ಚೆನ್ನಾಗಿರಬೇಕು. ನಿಮಗೆ ಯಾವುದೇ ಸಿನಿಮಾ ಗೆಲ್ಲಬೇಕು ಅಂದರೆ ಮೇನ್ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಬರಬೇಕು. ಸೊ ಆ ಥರ ಬರ್ತಿರಲಿಲ್ಲ ನನಗೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗ್ತಿತ್ತು ಸಿನಿಮಾಗಳಲ್ಲಿ. ಆವಾಗ ಹೆಂಗೆ ಆಗೋಯ್ತು ಅಂದರೆ, ಈಗ ಕ್ರಿಕೆಟಲ್ಲಿ ಫಸ್ಟಿಂದ ಲಾಸ್ಟ್ ತನಕ ಲೈಕ್ ಸ್ಟಾರ್ಟಿಂಗ್ ಎಲ್ಲ ಬ್ಯಾಟ್ಸ್ಮನ್ಸ್ಗಳಿರ್ತಾರೆ, ಅವ್ರು ಯಾರು ಸ್ಕೋರ್ ಮಾಡಿದಾಗ ಯಾರೋ ಟೈಲೆಂಟ್ರು ಬಂದು ಅವನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಗೆಲ್ಸ್ಬಿಟ್ಟಂಗೆ. ಸೊ ಆ ಥರ ಆಗಿದ್ದು ಲವ್ ಮಾಕ್ಟೇಲ್. ಸೊ ನನ್ನ ಕೆಲಸ ಅಲ್ಲ ಅದು, ಐ ಮೀನ್ ಬರೆಯೋದಾಗಲಿ ನನಗೆ ಗೊತ್ತಿಲ್ಲದಿರೋ ವಿಷಯ. ಅದು ಟೈಮಲ್ಲಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಏನೋ ವರ್ಕ್ ಆಗಬೇಕು ಅಂದರೆ ನಾನೇ ಮಾಡ್ಕೋಬೇಕಿದು ಅಂತ. ಯಾಕಂದರೆ MBA ಮಾಡ್ತಾಯಿದ್ದೆ, MBA ಕೆಲಸಕ್ಕೆ ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿ ಒಂದು 10 ವರ್ಷ ಆಗೋಗಿತ್ತು.
ಸೊ ಈಗ ವಾಪಸ್ಸು ಲೈಕ್ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ನಾನು ಐ ಥಿಂಕ್ ಒಂದು 12-13 ಸಿನಿಮಾ ಮಾಡಿದ್ದೆ ಅನಿಸುತ್ತೆ, ಅಥವಾ ಒಂದು 10 ಸಿನಿಮಾ ಮಾಡಿದ್ದೆ ಲವ್ ಮಾಕ್ಟೇಲ್ ಮುಂಚೆ. ಅದಾದಮೇಲೆ ನಿಮಗೆ ಬೇರೆ ಬೇರೆ ಪ್ರೊಫೆಷನ್ ಚೂಸ್ ಮಾಡ್ತೀವಿ ಅಂತಲೂ ಮಾಡೋಕ್ಕಾಗಲ್ಲ. ಒಂದು ಸಲ ನಾವು ಇಲ್ಲಿ ಬಂದ ಮೇಲೆ ಇಲ್ಲೇ ಇರಬೇಕು. ಬಟ್ ಅದನ್ನು ಹೇಗೆ ಏನೇನು ಮಾಡೋಕ್ಕೆ ಸಾಧ್ಯ ಅಂತೆಲ್ಲ ಯೋಚನೆ ಮಾಡಿದಾಗ ನೆಕ್ಸ್ಟ್ ಯಾವ್ದಾರು ಫಿಲಮ್ಗಳು ಬರ್ತಾಯಿದೆ ನಮ್ಮ ಕೈಯಲ್ಲಿ, ಆ ಥರದ್ದು ಯಾವುದೂ ಇಲ್ಲ. ಯಾಕಂದ್ರೆ ನನಗಿರೋ ಸೆನ್ಸು ಗೊತ್ತು. ಈಗ ನಾನು ಮಾಡ್ತಿರೋದು ವರ್ಕ್ ಆಗಲ್ಲ ಅನ್ನೋದು ಗೊತ್ತಿರುತ್ತೆ. ಇದು ಒಂದೆರಡು ಸಿನಿಮಾ ಮಾಡ್ತಿದ್ದಿಲ್ಲ, ಅದು ವರ್ಕ್ ಆಗಲ್ಲ ಅಂತ ಗೊತ್ತು. ಸೊ ಮದುವೆ ಬೇರೆ ಆಗ್ತದೆ, ಅಂದರೆ ಇವ್ರ ಮನೆಯವ್ರು ಬೇರೆ ಬಂದು ಮದುವೆ ಫಿಕ್ಸ್ ಮಾಡೋ ಥರದೆಲ್ಲ ಇತ್ತು. ಓಕೆ, ಮದುವೆ ಬೇರೆ ಆಗ್ತಿದ್ದೀನಿ, ಅವಳು ಬೇರೆ ನಾನು ನಂಬ್ಕೊಂಡಿದ್ದಾಳೆ, ಇದೇನಿದು ನಾನು ಕೆರಿಯರ್ ಎಲ್ಲೋ ಹೋಗ್ತಾಯಿದ್ದೀನಿ ಅಂತೆಲ್ಲ ನನ್ನನ್ನು ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ, ನಾನೇನೋ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿತ್ತು. ಆವಾಗಲೇ ಲವ್ ಮಾಕ್ಟೇಲ್ ಹೊಟ್ಟಿತ್ತು. ಅದಾದಮೇಲೆ ಐ ಥಿಂಕ್ ಈಗ ಆ ಇನ್ಸೆಕ್ಯೂರಿಟಿ ಎಲ್ಲ ಏನಿಲ್ಲ. ಸೊ ಒಂದು ಪೀಸ್ ಆಫ್ ಮೈಂಡು. ಬಟ್ ಏನಂದರೆ ಆವಾಗಲೂ ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದೆ. ಈಗಲೂ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದೆ. ಸಕ್ಸಸ್ ಬಂದಮೇಲೆ ತಲೆಗೆ ಹೊತ್ತದು ಅವೆಲ್ಲ ಒಂದು ಕಡೆ, ಈ ಇನ್ಸೆಕ್ಯೂರಿಟೀಸ್ ಇದ್ದಾಗಲೂ ಅದು ಎರಡೂ ಕಡೆನಲ್ಲಿ ಒಂದು ಕಾಮನ್ ಆಗಿರೋದು ಏನಿದೆ? ಐ ಥಿಂಕ್ ವಿ ಶುಡ್ ಬಿಲೀವ್ ಇನ್ ಪ್ರೋಸೆಸ್ ಫಸ್ಟ್. ಅಂದರೆ ನಾವು ತುಂಬ ರಿಸಲ್ಟ್ ಮೇಲೆ ಯೋಚನೆ ಮಾಡ್ತೀವಿ. ಇದೇನಾಗುತ್ತೆ ಅದು ಏನಾರಾಗುತ್ತೆ, ಅದು ನಮ್ಮ ಕೈಲಿರಲ್ಲ. ಸೊ ವಿ ಶುಡ್ ಆಲ್ವೇಸ್ ಬಿಲೀವ್ ಇನ್ ಪ್ರೋಸೆಸ್. ಸೊ ಅವಾಗ ಪ್ರೋಸೆಸ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇರಲಿಲ್ಲ. ಈಗ ಅವಾಗ ಆ್ಯಕ್ಟಿಂಗ್ ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತಾಯಿದ್ವಿ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಸೀನ್ ಸರಿಯಾಗಿ ಕಟ್ತಾಯಿರಲಿಲ್ಲ, ಅಥವಾ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡ್ತಿರಲಿಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಓವರಾಲ್ ಬಿದ್ದೋಗ್ಬಿಡ್ತಿತ್ತು ಸಿನಿಮಾ. ಸೊ ಲವ್ ಮಾಕ್ಟೇಲ್ ಏನಾಯಿತು ಅಂದರೆ ಸೇಮ್ ಅದೇ ಆ್ಯಕ್ಟಿಂಗ್ ಮಾಡಿದ್ದು. ಸೊ ಹೊಸ್ದಾಗೇನು ಮಾಡ್ಕೊಂಬಂದಿಲ್ಲ, ಅದೇ ಆ್ಯಕ್ಟಿಂಗು. ಶಾರ್ಟು ಓಕೆ ಮಾಡ್ತಿದ್ದವು ನಾನು. ಅಟ್ಲೀಸ್ಟ್ ಬೇರೆಯವ್ರು ಯಾರು ಇನ್ನೂ 1 ಯಾರು ಕೇಳ್ತಿದ್ರು ಬೇರೆ ಫಿಲಮಲ್ಲಿ. ಇಲ್ಲ, ಅದು ಕೇಳ್ತಿರಲಿಲ್ಲ, ನಾನೇ ತಾನೇ ಓಕೆ ಮಾಡೋದು. ಸೊ ಅದನ್ನು ಓಕೆ, ಇದು ಕರೆಕ್ಟು, ಹಿಂಗೆ ಮಾಡೋಣ ಅಂತ ಮಾಡ್ಕೊಂಡು ಹೋಗಿದ್ದು. ಬಟ್ ಏನಂದ್ರೆ ಒಂದು ಪ್ರೋಸೆಸ್ಸು. ಸೀನ್ ನೀಟಾಗಿ ಮಾಡೋದಾಗ್ಬೋದು, ಪ್ರತಿಯೊಂದೂ ತುಂಬ ಯೋಚನೆ ಮಾಡಿ ಅದಕ್ಕೇನು ಜನರಲಿ ಕೊಡಬೇಕು, ಎಫರ್ಟ್ ಹಾಕಬೇಕು, ಅದನ್ನು ಹಾಕೊಂಡು ಹೋಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಅದಕ್ಕೇನು ಮಾಡಬೇಕು ಅದನ್ನು ಮಾಡಿದೆ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಂದರೆ ಅದಕ್ಕೇನು ಮಾಡಬೇಕು ಅದನ್ನು ಮಾಡಲ್ಲ ಜನ. ಒಳ್ಳೆಯ ಸಿನಿಮಾ, ತುಂಬ 2 ಪದ ಇದೆ, ಒಳ್ಳೆಯ ಸಿನಿಮಾ ಅಂತ. ಬಟ್ ಆ ಜಜ್ಮೆಂಟ್ ಸಿಗೋದೇ ಬಿಗ್ಗೆಸ್ಟ್ ಇದಲ್ಲ. ಮೊನ್ನೆ ಯೋಗರಾಜ್ ಭಟ್ ಸರ್ ಇಲ್ಲಿದ್ದಾಗ ಆಡಿಯನ್ಸ್ ಮೆಂಟ್ಯಾಲಿಟಿ ಅರ್ಥ ಮಾಡ್ಕೊಳ್ಳೋದೇ ಒಂದು ಬಿಗ್ಗೆಸ್ಟ್ ಕ್ವೆಶನ್ ಮಾರ್ಕ್. ಎಷ್ಟೇ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿರಿ ಬಿಡಿ, ಆ ಒಳ್ಳೆಯ ಸಿನಿಮಾ ಆ ಟೈಮಿಗೆ ಆ ಆಡಿಯನ್ಸ್ಗೆ ಅನ್ನೋ ಒಂದು ಜಜ್ಮೆಂಟ್ ಇದೆಯಲ್ಲ. ಈ ಥರ ಒಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗೋ ಹಾಗೆ ಮಾಡಿರೋ ಸನ್ನಿವೇಶಗಳು ಯಾವ್ಯಾವು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳೇನು? ಒಳ್ಳೆ ಸಿನಿಮಾ ಆ್ಯಕ್ಚುಲಿ ತುಂಬ ಈಸಿ ಜಡ್ಜ್ ಮಾಡೋದು. ಅಂದರೆ ನಾನು ಹೇಳೋದು, ಇನ್ನೊಬ್ರಿಗೆ ಸಿನಿಮಾ ಮಾಡಬೇಡಿ. ಲೈಕ್ ಓಕೆ, 10 ಜನ ಇದ್ದಾರೆ, ಈ 10 ಜನಕ್ಕೆ ಸಿನಿಮಾ ಮಾಡಬೇಡಿ. ಈಗ ಒಂದು ಕತೆ ನೀವು ಬಿಲೀವ್ ಮಾಡಿ, ಅದನ್ನು ಅದಕ್ಕೆ ಏನೇನು ಮಾಡಬೇಕು ನೀವು ಮಾಡಿ. ಹಾಗೆ ನಾವು ಪ್ರೋಸೆಸ್ಗೆ ಬರ್ತೀವಿ ನಾವು. ಸೊ ಈ ಸೀನ್ ನನಗೆ ಮಜಾ ಕೊಡ್ತಾ ಇದೆಯಾ, ಓಕೆ, ಆಡಿಯನ್ಸ್ಗೆ ಕೊಡುತ್ತೆ ಅದು. ಯಾಕಂದರೆ ನಾವು ಸೆನ್ಸಿಬಲ್ ಆಗಿದ್ದೀವ ಫಸ್ಟು. ನಮ್ಮ ಸೆನ್ಸಿಬಿಲಿಟಿಗೆ ಚೆನ್ನಾಗಿತ್ತು ಅಂದರೆ ಅದು ಆಟೋಮೆಟಿಕ್ಕಾಗಿ ಅವ್ರಿಗೂ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಈಗ 10 ಜನಕ್ಕೆ ನೀವು ಕೇಳಿ, 10 ಜನಕ್ಕೆ 10 ಥರ ಹೇಳ್ತಾರೆ ಸಿನಿಮಾ. ಅದು ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ, ನಾವು ಎಲ್ರಿಗೂ ಮಾಡೋಕ್ಕಾಗಲ್ಲ ಸಿನಿಮಾನ. ಸೊ ಕತೆ ಇಟ್ಕೊಂಡು ಅದಕ್ಕೇನು ನಾವು ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅದನ್ನು ಮಾಡಬೇಕು. ಅದನ್ನು ನಾವು ಪ್ರೀತಿಸೋಣ ಫಸ್ಟು, ಬಿಡೋಣ, ಜನನೂ ಪ್ರೀತಿಸ್ತಾರೆ. ಒಂದು ಮಾತು ಹೇಳಿದ್ರಿ, ನಾವೆಲ್ರಿಗೂ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ಹಾಗಿದ್ರೆ ಇವತ್ತು ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಮತ್ತು ನಿಮ್ಮ ಮಾರ್ಕೆಟ್, ನೀವು ಯಾವ ಥರ ಜನಗಳಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಿ? ಆ್ಯಂಡ್ ಈ ಫೇಸ್ ಆಫ್ ಕೃಷ್ಣ ಅವರ ಕರಿಯರು ಯಾವ್ಯಾವ ಲೆಕ್ಕಾಚಾರಗಳೆಲ್ಲ ಅದನ್ನು ಕರ್ಕೊಂಡು ಹೋಗ್ತಾ ಇದೆ ಮುಂದಕ್ಕೆ? ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದು ಫ್ಯಾಮಿಲಿ ಆಡಿಯನ್ಸ್ಗೆ. ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಮಾಡಬೇಕು ಅಂತ. ಯಾಕಂದರೆ ತುಂಬ ಲೈಕ್ ಮಾಸ್ ಫಿಲಮು, ಆ್ಯಕ್ಷನ್ ಫಿಲ್ಮ್ಗಳು ತುಂಬ ಬರ್ತಾಯಿದೆ ಎಲ್ಲ ಕಡೆಯೂ, ತುಂಬ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಾಯಿದೆ. ಸೊ ಫ್ಯಾಮಿಲಿ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದಿದ್ದು. ಬಟ್ ಅದರಲ್ಲಿ ನಿಮಗೆ ಎಲ್ಲನೂ ಸಕ್ಸಸ್ಫುಲ್ ಆಗಲ್ಲ. ಯಾಕಂದರೆ ಕೆಲವೊಂದು ನಾವು ಅಂದ್ಕೊಂಡಿರ್ತೀವಿ ಸ್ಕ್ರಿಪ್ಟ್ ಸ್ಟೇಜಲ್ಲಿ ಇಲ್ಲ ಚೆನ್ನಾಗಾಗ್ಬೋದು, ಇದು ಈಗ ವರ್ಕ್ ಆಗ್ಬೋದು. ಸುಮಾರು ಸಿನಿಮಾ ಇದೆ ನಂದು. ಸೊ ಅದು ನಮ್ಮ ಸ್ಕ್ರಿಪ್ಟಲ್ಲಿ ಕೇಳಿದಾಗ ಕೆಲವೊಂದು ತುಂಬ ಮಜಾ ಕೊಟ್ಟಿರುತ್ತೆ. ಬಟ್ ಎಕ್ಸಿಕ್ಯೂಟ್ ಆಗ್ತಾ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಅಗೇನ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್, ಅದನ್ನು ಹೆಂಗೆ ಅದನ್ನು ಇದು ಮಾಡ್ತಾರೆ ಅಂತ. ಈಗ ಸೇಮ್ ಲವ್ ಮಾಕ್ಟೇಲ್ ಕಥೆನೇ ನಾವು ಆನ್ಲೈನ್ ಹೇಳಿದಾಗ ಅಲ್ಲೊಂದು ಚೆನ್ನಾಗಿದೆ ಅಂದರು. ಸೇಮ್ ನನಗೆ ಹೆಂಗೆ ಅದು ಯಾವುದೋ ಸ್ಕ್ರಿಪ್ಟ್ ಕೇಳೋಕೆ ಚೆನ್ನಾಗಿದೆ ಅನಿಸ್ತು, ಅದೇ ಥರ ಅಂದರು. ಬಟ್ ನಾನು ಅದನ್ನು ಎವ್ರಿ ಸೀನ್ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ಕೊಂಡು ಹೋದೆ. ಸೊ ಅದು ಓವರಾಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗೇನಾಗುತ್ತೆ, ಒಂದು ಸೀನು ಓಕೆ ಇದನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡೋಣ, ಅಥವಾ ಇನ್ನೊಂದು ಏನು ವರ್ಕ್ ಆಗ್ತಿಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಅಂತ ಮಾಡ್ತಾ ಹೋದಾಗ ಆವಾಗ ಬರೆಯೋದು ಒಂದು ಸೀನ್ ಅಷ್ಟೇ. ಬಟ್ ಓವರಾಲ್ ಕೂತ್ಕೊಂಡಾಗ ಆ ಥರ ಒಂದೊಂದು ಸೀನು ಒಂದು 10-15 ಆಗ್ಬಿಡುತ್ತೆ. ಸೊ ಅವಾಗ ಸಿನಿಮಾ ಡ್ರಾಪ್ ಆಗೋದು, ಲ್ಯಾಗ್ ಆಗೋದು, ಲಾಜಿಕ್ ಇಲ್ಲದೆ ಇರೋದು, ಸೊ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಗಳು. ನೀವು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಶುರು ಮಾಡ್ತೀರಾ, ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಮಾಡ್ತೀರಾ, ಸೀರಿಯಲ್ ಅಂತ ಕೈ ಹಾಕಿದ್ದೀರಾ. ಸೊ ಪ್ರತಿ ಸತಿ ನೀವೇನೋ ಅನ್ಕೊತೀರಾ, ಅದು ಆಗದೇ ಇದ್ದಾಗ
ಕೃಷ್ಣ ಅವರು ಜೀವನನ ಹೇಗೆ ನೋಡ್ತಾ ಇದ್ರು? ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದಾಗ ಜಾಕಿ ಮತ್ತು ಹುಡುಗರು 2 ಸಿನಿಮಾ ಮಾಡಿದೆ. ಅಲ್ಲಿ ಸೂರಿ ಸರ್ ಜೊತೆಗಿದ್ದಾಗ ಏನೇನು ಹೆಂಗೆ ನೋಡ್ತಿದ್ರಿ ಅವತ್ತು? ಹೇಗಿತ್ತು ಅವತ್ತು? ನಾನು ಅಲ್ಲಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದಾಗಲೇ ಆಲ್ರೆಡಿ ನಾನು MBA ಮಾಡಿದ್ದೆ, ಪ್ಲಸ್ ನಮ್ಮಪ್ಪ ACP ಆಗಿದ್ದರು, ಡ್ಯಾಡ್ ಬೇರೆ ಪೊಲೀಸಲ್ಲಿದ್ದರು. ಆ್ಯಂಡ್ ನಾನು ಕಾರಲ್ಲೇ ಹೋಗ್ತಾಯಿದ್ದೆ. ಅಲ್ಲಿ ಹೋಗಿ ನನಗೆ 100 ರೂಪೀಸ್ ಕೊಡ್ತಾಯಿದ್ರು ಎವ್ರಿ ಡೇ. ಇದು ಏನು ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಓಕೆ, ಸೀರಿಯಸ್ಲಿ? 100 ರೂಪೀಸ್ ಕೊಡೋರು. ಅದು ಕನ್ವೇನ್ಸ್ ಅಂತಲೂ ಕೊಡೋರು ಅನಿಸುತ್ತೆ. 2010 ಸೊ ಫಸ್ಟ್ ಟೈಮ್ ನಂಗೆ 100 ರೂಪೀಸ್ ಬಂದಾಗ ಎಷ್ಟು ಖುಷಿ ಗೊತ್ತಾ, 100 ರೂಪಾಯಿ ಕೊಟ್ಟರು ಅಂತ. ಅಂದರೆ ಸಿಕ್ಕಾಪಟ್ಟೆ ಎಫರ್ಟಾಗಿ ಕೆಲಸ ಮಾಡಿದ್ದೆ ಸರ್. ಎಲ್ಲ ಕೆಲಸ ಅಂದರೆ ನೀವೇನು ಕಸ ಗುಡಿಸ್ಬೇಕಾ, ಈಗ ರೋಡಲ್ಲಿ ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಮಾಡಬೇಕು, ಶೂಟ್ ಮಾಡ್ತಾರೆ, ಯಾರೋ ಕಸ ಗುಡ್ಸೋಕೆ ಯಾರೋ ಅಂದರೆ ಆರ್ಟ್ ಅವ್ರು ಯಾರು ಜನರಲಿ ಮಾಡೋದು, ಆ ಹುಡುಗ ಇರಲಿಲ್ಲ. ನಾನೇ ಮಾಡ್ತಿದ್ದೆ. ನಾನೇ ಬಂದು ಮಣ್ಣೆಲ್ಲ ಹಿಂಗೆ ಮಾಡೋದು, ಇದು ಮಾಡೋದು. ನಾನು ತಲೆನೇ ಕೆಡಿಸ್ಕೋತಾರಲ್ಲ, ನಾನು ಕೆಲಸ ಕಲಿಬೇಕಷ್ಟೆ. ಏನು ಮಾಡ್ತಾರೆ ಸೂರಿ ಸರ್ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರು ಎಕ್ಸ್ಟ್ರಾರ್ನರಿ ಹೇಳ್ತಾರೆ ಡೈರೆಕ್ಟರ್ ಅವರು, ನಾನು ನೋಡಿರೋದ್ರಲ್ಲಿ. ಅಂದರೆ ಬರೀ ಅಲ್ಲಿ ಫಸ್ಟು ಕೊಟ್ಟಿದ್ದು ನಂಗೆ ಬರೀ ಕ್ಲ್ಯಾಪ್ ಮಾಡೋದಕ್ಕೆ. ಬರೀ ಕ್ಲ್ಯಾಪ್ ಅಲ್ಲ, ಕ್ಲ್ಯಾಪ್ ಬೋರ್ಡ್ ಇಟ್ಕೊಂಡು ಕಂಟಿನ್ಯೂಟಿ ಏನೇನು ಬರ್ಕೋಬೇಕು, ಕಾಸ್ಟ್ಯೂಮ್ದು ಏನೇನು, ಯಾವ ಲೆನ್ಸ್ ಯೂಸ್ ಮಾಡ್ತಾರೆ ಅದನ್ನು ಬರ್ಕೊಂಬಿಡುವೆ. ಸೊ ಇದೆಲ್ಲ ಅಸಿಸ್ಟೆಂಟ್ಗಳ ಕೆಲಸ? ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನೆಲ್ಲ ಮೇಂಟೈನ್ ಮಾಡಬೇಕು. ಸೊ ಒಂದು 6 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋ ಕೆಲಸನ ಒಬ್ಬನೇ ಎಲ್ಲರದ್ದು ನಾನು ಮಾಡ್ತೀನಿ ಬಿಡು. ನನಗೆ ಇಷ್ಟ ಅದೆಲ್ಲ ಮಾಡೋದಕ್ಕೆ. ಆರ್ಟಿಸ್ಟ್ ಕರಿ ನಾನು ಕರಿತೀನಿ ಬಿಡು ಅಂತ ಓಡೋಗಿ ಕರೆಯೋದು. ಸೊ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದೆ. ಅದು ನನಗೆ ಐ ಥಿಂಕ್ ಫಾರ್ ಲವ್ ಮಾಕ್ಟೇಲ್ ಮಾಡೋದಕ್ಕೆಲ್ಲ ನನಗೆ ಹೆಲ್ಪ್ ಆಯ್ತದೆ. ಸೊ ಇಷ್ಟು ಒಂದು ಲವ್ ಅನ್ನೋ ಸಬ್ಜೆಕ್ಟನ್ನು ಕಾಮಿಡಿ ಮೂಲಕ ಹ್ಯಾಂಡಲ್ ಮಾಡೋ ಕೃಷ್ಣ ಅವರ ಹಾರ್ಟ್, ಆ ಎಕ್ಸ್ಪೀರಿಯನ್ಸಸ್ಗಳೇನು ಅಂತ, ನಿಮ್ಮ ಪ್ರೀತಿಯ ಅನುಭವಗಳು, ಪ್ರೀತಿನ ನೀವು ನೋಡಿರೋ ರೀತಿ, ಆ್ಯಂಡ್ ಇವತ್ತು ಮದುವೆ ಆಗಿದೆ ಅಫ್ಕೋರ್ಸ್, ಬಟ್ ಐ ಆಮ್ ಶೋರ್ ಎಲ್ಲ ಲವ್ ಮಾಕ್ಟೇಲ್ ಎಲ್ಲ ತೋರಿಸಿದ್ದೀನಲ್ಲ. ಅದೇನಾ? ಟ್ರೂ ಸ್ಟೋರಿಗಳವೆಲ್ಲ. ಓ, ರೀಮಾ ಅಂತ ಬರೋ ಸೀನು, ಅಂದರೆ ಸ್ಕೂಲ್ದು, ಅವಳ ಹೆಸರು ರೀಮಾನೇ. ಓಹೋ, ಅದೇ ಹೆಸರಿಟ್ಟಿದ್ದೆ. ಸೀರಿಯಸ್ಲಿ? ಹೌದು, ನೈಸ್. ಆಮೇಲೆ ಅದು ಸೇಮ್, ಅದು ರೋಸ್ ಅಂತ ಕರಿತಾ ಇದ್ದೆಲ್ಲ ಸೇಮ್. ಅದಾದಮೇಲೆ ಜೋದು 2 ಕ್ಯಾರೆಕ್ಟರ್, ಇಬ್ಬರು ಬರ್ತಾರೆ, ಇಬ್ಬರು ಹುಡುಗಿರು. ಸೊ ಎಂಟ್ರಿ ಒಂದು ಹುಡುಗಿ, ಎಕ್ಸಿಟ್ ಇನ್ನೊಂದು ಹುಡುಗಿ. ಸೊ 2 ತುಂಬ ದೊಡ್ಡದಾಗುತ್ತಲ್ಲ ಅಂದ್ಬಿಟ್ಟು ಎಪಿಸೋಡ್ಸು ಒಂದು ಎಪಿಸೋಡ್ ಮಾಡಿ ಅದು ಸ್ವಲ್ಪ ಫಿಲ್ಮಿ ಮಾಡಿ ಮಾಡ್ರಂತ. ಪ್ರೀತಿ ಅನ್ನೋದು ಇವತ್ತು ದೊಡ್ಡ ಟಾಪಿಕ್. ಅದು ಕಾಲಕ್ಕೂ ಅದು ಸುತ್ತಮುತ್ತ ಇರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಆ್ಯಸ್ ಅ ಹೀರೋ ಅಥವಾ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕೃಷ್ಣ ಅವರು ಯಾರೋ 20-30 ವಯಸ್ಸಿನ ಹುಡುಗರುಗಳಿಗೆ ಲವ್ ಬಗ್ಗೆ ಏನಾರು ಅಡ್ವೈಸ್ ಕೊಡೋದಾದರೆ ಏನು, ಲವ್ನ ನೀವಾಗಲೇ ಅದನ್ನು ದಾಟ್ಕೊಂಡು ಈಗ ಬಂದಿರೋದ್ರಿಂದ 38 ಏನು ಹೇಳ್ತೀರಾ ಲವ್ ಬಗ್ಗೆ? ಆ್ಯಂಡ್ ಲವ್ನ ಹೇಗೆ ನೋಡ್ಬೇಕು ಅವರು ಅಂತ? ಲವ್ನ ನೋಡೋಕ್ಕೆ ಸ್ವಲ್ಪ ಮೆಚುರಿಟಿ ಬೇಕು, ಸ್ವಲ್ಪ ಸೀರಿಯಸ್ಸಾಗಿ ನೋಡ್ಬೇಕು ಅದನ್ನು. ಸುಮ್ಮನೆ ಇವತ್ತು ಲವ್ ನೋಡೋ ಥರ ರೀತಿ ಬೇರೆ ಇದೆ. ಅಂದರೆ ಅವ್ರು ಯಾರೂ ಸೀರಿಯಸ್ ಇಲ್ಲ, ಇವಾಗ ಲವ್ ಮಾಡ್ತಾರೆ, ಓಕೆ ನಾಳೆ ಇಮಿಡಿಯೇಟ್ ನಾಳೆ ಬೋರ್ ಆಯ್ತು ನೀನು ಅಂತಾರಂತೆ ಇವತ್ತಿನ ಜನ್ರೇಷನ್. ಅದನ್ನು ಒಂದಷ್ಟು ಲವ್ ಮಾಕ್ಟೇಲ್ 2 ಇದ್ರದ್ದು ಆಡಿಷನ್ ಮಾಡ್ತಾಯಿದ್ವಿ. ಸೊ ಆಡಿಷನ್ ಮಾಡೋವಾಗ ಕೆಲವೊಂದೊಂದು ಲೈಕ್ 18-20 ಇಯರ್ಸ್ ಓಲ್ಡ್ ಬಂದಾಗ ಅವ್ರ ಜೊತೆ ಡಿಸ್ಕಸ್ ಮಾಡೋವಾಗ ಹೆಂಗಿದೆ ನಿಮ್ಮ ಕಾಲೇಜಲ್ಲೆಲ್ಲ, ನಾನು ತುಂಬ ಅವೆಲ್ಲ ಕೇಳ್ತಾ ಇರ್ತೀನಿ, ಬಿಕಾಸ್ ಅರ್ಥ ಆಗಬೇಕಲ್ಲ ಹೆಂಗೆ ಏನು ನಡೀತಿದೆ ಅವರಲ್ಲಿ ಅಂತ. ಅಲ್ಲಿ ಕೇಳಿದಾಗ ಬ್ರೇಕಪ್ ಆಯಿತು, ಯಾಕೆಂದ್ರೆ ನಿಮಗೆ ಬೋರ್ ಆಯಿತು ಅಂದ್ಬಿಟ್ಟ ಅಂತ. ಬೋರ್ ಆಯಿತು ಅಂತ ಎಲ್ಲರೂ ಬಿಡ್ತೀರ ನೀವುಗಳು ಅಂತ. ಸೊ ಆ ಥರ ಮೆಂಟಾಲಿಟಿಲಿ ಇದ್ದಾರೆ ಇವತ್ತಿನ ಯೂತ್ಸು. ಐ ಥಿಂಕ್ ಒಂದು ಸ್ವಲ್ಪ ಏಜ್ ದಾಟಿದ ಮೇಲೆ ದೇ ವಿಲ್ ರಿಯಲೈಸ್ ಲೈಕ್ ಲವ್ ಈಸ್ ಮಚ್ ಮೋರ್ ಪ್ರೆಷಿಯಸ್, ಅದು ಇನ್ನೂ ಬ್ಯೂಟಿಫುಲ್ ಥಿಂಗ್ ಆ್ಯಂಡ್ ಇಟ್ಸ್ ಲೈಫ್. ಸೊ ಆಲ್ಸೋ ಡು ಯು ಥಿಂಕ್ 20 to 30 ಈಸ್ ದಿಸ್ ಆ ಒಂದು ಏಜ್ ಟು ಫೈಂಡ್ ದ ಫೈನಲ್ ಪಾರ್ಟ್ನರ್ ಅಂತ? ಡಿಪೆಂಡ್ಸ್. ಐ ಮೀನ್ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ವರ್ಕ್ ಆಗುತ್ತೆ. ಲೈಕ್ ಕೆಲವರು 16-15 ಎಲ್ಲ ಸಿಕ್ಕಿರೋರೇ ಸೆಟ್ಲ್ ಆಗಿರ್ತಾರೆ. ಸೊ ಅವರು ಚೆನ್ನಾಗಿರ್ತಾರೆ. ಕೆಲವರು ಲೇಟಾಗಿ ಇದು ಮಾಡ್ತಾರೆ. ಡಿಪೆಂಡ್ಸ್, ಅಂದರೆ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಆಮೇಲೆ ಚೂಸಿಂಗ್ ದ ಪಾರ್ಟ್ನರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೆಂಗೆ ಚೂಸ್ ಮಾಡ್ತೀರಾ, ಆ್ಯಂಡ್ ಆರ್ ಯು ಕಂಫರ್ಟಬಲ್ ವಿತ್ ದೆಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಗೊತ್ತಾಯಿತು ಮಿಲನ ನೀವು ಲೈಫ್ ಲಾಂಗ್ ಜೊತೆಗಿರೋ ಕಂಫರ್ಟಬಲ್ ಅಂತ? ವೆರಿ ಇನಿಷಿಯಲ್ ಡೇಸೆ. ಲೈಕ್ ನಾವು ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಒಂದು 2-3 ದಿನಕ್ಕೇ ನನಗೆ ತುಂಬ ಒಂಥರ ಅವಳಿದ್ರೆ ಸಾಕು, ಬೇರೆ ಏನೂ ಬೇಡ ಅಂತ. ನನಗೆ ಫ್ರೆಂಡ್ಸ್ ಇಲ್ಲ ಆ್ಯಕ್ಚುಲಿ. ನನಗೆ ಅವಳಿಬ್ಬಳೇ ಸಾಕು, ನನಗೆ ಯಾರು ಫ್ರೆಂಡ್ಸ್. ನಾನು ತುಂಬ ಹೇಳಿದ್ನಲ್ಲ ಮನೇಲಿ ಇರ್ತೀನಿ ಅಂತ, ತುಂಬ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾರು ಬರೋದು ಇಲ್ಲ, ಎಲ್ಲೋ ರೇರು. ಸೂಪರ್ ಸ್ಟಾರ್ಸ್ಗಳ ಒಡನಾಟ ಸಾಕಷ್ಟು ನಿಮಗಿದೆ. ಇವರೆಲ್ಲರನ್ನ ನೋಡಿದಾಗ ಯಾವುದು ಒಂದು ನಿಮ್ಗೊಂದು ಕಾಮನ್ ಇದು ಅಂತ ನಿಮ್ಮ ಜಜ್ಮೆಂಟಿಗೆ ಸಿಕ್ಕಿರೋದು ಒಂದು ಗುಣ ಅವರಲ್ಲಿರೋದು? ಐ ಥಿಂಕ್ ಎಲ್ಲರೂ ತುಂಬ ಟ್ಯಾಲೆಂಟೆಡ್, ಅದಕ್ಕೆ ಅಲ್ಲಿದ್ದಾರೆ ಮುಂದೆ. ಆ್ಯಂಡ್
ಪ್ಯಾಷನ್ ಇದ್ದೇ ಇರುತ್ತೆ, ಎಲ್ಲರಿಗೂ ಪ್ಯಾಷನ್ ಇದ್ದೇ ಇರುತ್ತೆ. ಹ್ಞೂ ಟ್ಯಾಲೆಂಟು, ಪ್ಯಾಷನ್, ಹಾರ್ಡ್ ವರ್ಕು, ಈ ಮೂರು ತೊಗೊಂಡೇ ಅಲ್ಲಿ ಹೋಗಿರ್ತಾರೆ ಅವರು. ಹ್ಞೂ ಆ್ಯಂಡ್ ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ದಟ್ ಆ್ಯಂಡ್ ಅಡ್ಮೈರ್ ದಟ್. ನನಗೇನೆಂದರೆ ಈಗ ಸುದೀಪ್ ಸರ್ ಆಗಲಿ, ಅಪ್ಪು ಸರ್ ಆಗಲಿ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ನಮಗೆ ಏನಂದರೆ ಈಗ ಬರೀ ಕ್ರಿಕೆಟಲ್ಲೇ ನೋಡ್ಬೇಕು ನೀವು ಸುದೀಪ್ ಸರ್ನ, ಅನ್ಬಿಲೀವಬಲ್. ಲೈಕ್ ಒಂದೊಂದು ಬಾಲ್ಗೂ ಲೈಕ್ ಒಂದು 4 ಹೊಡೆದ್ರು ಎಲ್ಲರಿಗೂ ಕೈ ಕೊಟ್ಕೊಂಡ್ಬರ್ತಾರೆ, ಕಿರ್ಚಾಡ್ತಾರೆ, ಅಷ್ಟು ಖುಷಿ ಪಡ್ತಾರೆ, ಎಂಜಾಯ್. ಅಂದರೆ ಅವ್ರ ಸ್ಟೇಟಸ್ಗೆ ಅಥವಾ ಅವ್ರ ಸ್ಟಾರ್ಡಮ್ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ ಅದೆಲ್ಲ. ಬಟ್ ಸ್ಟಿಲ್ ಅವರು ಅಷ್ಟೊಂದು ಪ್ಯಾಷನೇಟಾಗಿ ಮಾಡ್ತಾರೆ ಅಂದಾಗ ಆವಾಗ ಅನಿಸುತ್ತೆ ನೋಡು. ಅಂದರೆ ಆ ಪ್ಯಾಷನ್ ಇದೆ, ಅದಕ್ಕೆ ಅವರಲ್ಲಿರೋದು. ಅದು ಬರೀ ಕ್ರಿಕೆಟ್ ಅಂತಲ್ಲ, ಅದು ಆ್ಯಕ್ಚುಲಿ ಅಲ್ಲಿಗೂ ಅಪ್ಲೈ ಆಗಿರುತ್ತದೆ. ಹೌದು. ಸೊ ಏನೇ ಕೆಲಸ ಆದರೂ ಅಷ್ಟು ಹಚ್ಕೊಂಡು ಮಾಡ್ತಾರೆ. ಅದು ಕಟ್ಟಾದರೆ ನೆಕ್ಸ್ಟು ನಾವು ಲಕ್ಕಿ ಮ್ಯಾನ್ ಪ್ರಮೋಷನ್ ಟೈಮಲ್ಲಿ ಸಿಕ್ಕಿದಾಗ ನಮ್ಮದು ಅವಾಗ ಸ್ಟಾರ್ ಡ್ರೈವ್ ಅಂತ ನಾವು ಮಾಡ್ತಾಯಿದ್ವಿ. ನಾವು ಐ ಥಿಂಕ್ ಎಲ್ಲೋ ದೇವನಹಳ್ಳಿ ಸರ್ವಿಸ್ ರೋಡಲ್ಲೆಲ್ಲ ಲಕ್ಕಿ ಮನೇಲಿ ಜೊತೆಲಿ ಊಟ ಮಾಡ್ತೀವಿ. ಸೊ ಅಲ್ಲಿಂದ ಅಲ್ಲಿಗೆ ಕಟ್ಟಾದರೆ ಜೊತೆಗೆ ಲಕ್ಕಿ ಮ್ಯಾನ್ ಎಕ್ಸ್ಪೀರಿಯನ್ಸಸ್ಸು ಅದೊಂಥರ ವಿಚಿತ್ರ ಸಿಚುವೇಶನ್ ನಿಮಗೆ. ಅವರು ಸಿನಿಮಾದಲ್ಲಿದ್ದಾರೆ, ರಿಯಲ್ ಲೈಫಲ್ಲಿಲ್ಲ. ಆ್ಯಂಡ್ ನೀವು ಏನೋ ಒಂದು ನನಗೆ ಇನ್ಸಿಡೆಂಟ್ ಹೇಳಿದ್ರೆ ವಾಲೆಟಲ್ಲಿ ಇವತ್ತಿಗೂ ಅವ್ರ ಫೋಟೋ ಇದೆ ಅಂತೆಲ್ಲ ಒಂದಷ್ಟು ಮಾತುಗಳು. ಇದೆ. ಐ ಯು ಕಂಫರ್ಟಬಲ್ ಅದನ್ನು ಆಚೆಗೆ ಹಾಕೋಕ್ಕೆ? ಬರ್ಸಿದ್ಯಾ? ನನಗೆ ಇಲ್ಲ, ಆಶ್ಚರ್ಯ. ನನಗೆ ಅವರು ಇಲ್ಲಿದೆ. ವಾವ್. ಇದು ಈ ಫೋಟೋ ಇದೆ, ಅದು ಹುಡುಗರು ಫಿಲಮ್ ಶೂಟಿಂಗ್ ಮಾಡ್ತಾಯಿದ್ವಿ. ಅದರಲ್ಲಿ ಐ ಥಿಂಕ್ ಅವ್ರದ್ದು ಏನೋ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಪಾಸ್ ಆಗಬೇಕು ಅನ್ನೋದೇನೋ ಇರುತ್ತೆ. ಆ ಎಕ್ಸಾಮ್ಗೆ ಆಲ್ ಟಿಕೆಟ್ ಇದು. ಆಲ್ ಟಿಕೆಟ್ಗೆ ಫೋಟೋ ತೆಗೆಸಿ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲ, ಎಕ್ಸ್ಟ್ರಾ ಫೋಟೋಸ್ ಇತ್ತು. ಸೊ ಎಕ್ಸ್ಟ್ರಾ ಫೋಟೋಸ್ಗಳು ನನ್ನ ಹತ್ರ ಇಟ್ಕೊಂಡಿದ್ದೆ. ಅದು ಆಮೇಲೆ ಶಾರ್ಟ್ ಎಲ್ಲ ಮುಗೀತು. ನನಗೆ ಅದನ್ನು ಜನರಲ್ ಡಿಸ್ಕಾರ್ಡ್ ಮಾಡ್ತೀವಲ್ಲ, ನಂಗೆ ಡಿಸ್ಕಾರ್ಡ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದೊಂಥರ ಅದು ಅವತ್ತಿಂದ ಹಂಗೆ ವಾಲೆಟಲ್ಲಿ ಇಟ್ಕೊಂಡಿದ್ದೆ. ಅದು ಇನ್ನೂ ಹಂಗೆ ಇದೆ. ಆಲ್ಮೋಸ್ಟ್ 15 years ಓಲ್ಡ್ ಈಗ. ಹೇಳಿದ್ರಾ ಇದೆಲ್ಲ ಅವ್ರಿಗೆ? ಇಲ್ಲ, ಯಾವತ್ತೂ ಹೇಳಿಲ್ಲ. ಯಾರಿಗೂ ಹೇಳಿಲ್ಲ. ಇವತ್ತು ನಿಮಗೆ ಹೇಳ್ತಾ ಇರೋದು. ಐ ಥಿಂಕ್ ಇದು ಮಿಲನ ಒಬ್ಳಿಗೆ ಗೊತ್ತಿರೋದು. ಮಿಲನ ಈ ಕಡೆ ಬಿಟ್ಟರೆ ಕಟ್ಟಾದರೆ ಅವ್ರದ್ದು ಇದು. ಸೊ ಅಂದರೆ ಇಷ್ಟು ರೇಂಜಿಗೆ ಒಬ್ಬ ಮನುಷ್ಯನ ಟಚ್ ಮಾಡಬೇಕಂದ್ರೆ ಹೇಗಿದೆಲ್ಲ? ಇಲ್ಲ, ಅದು ಐ ಥಿಂಕ್ ಇಟ್ಸ್ ನಾಟ್ ಅ ನಾರ್ಮಲ್ ಮ್ಯಾನ್. ತುಂಬ ಕಷ್ಟ ಅವ್ರ ಥರ ಇರೋದು. ವೆರಿ ಸ್ಪೆಷಲ್ ಅವರು. ಬಿಕಾಸ್ ಎಲ್ಲರಿಗೂ ಅವ್ರ ಬಗ್ಗೆ ಮಾತಾಡಿದಾಗ ಒಂದು ಕಾಮನ್ ಥ್ರೆಡ್ ಅಂದರೆ ಇಷ್ಟೊಂದು ಹಂಬಲ್ಲ. ಆಮೇಲೆ ನಿಮ್ಮನ್ನು ಅವ್ರು ಫೀಲ್ ಮಾಡಿಸೋ ರೀತಿ ಇದೆಯಲ್ಲ. ಇಲ್ಲ, ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ನಿಜವಾಗ್ಲೂ ಹಿಂಗೆ ಮಾಡ್ತೀರಾ, ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗು. ಲೈಕ್ 2009 ಹೆಂಗೆ ಇಷ್ಟೊಂದು ಸಿಂಪಲ್ ಆಗಿರೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ? ನಾನಾದರೆ ನಾನು ಡೆಫಿನೆಟ್ಲಿ ಹಂಗೆ ಇರ್ತಿರ್ಲಿಲ್ಲ ಅಂತ. ಆಮೇಲೆ ಲೈಕ್ ಒನ್ಸ್ ಅಷ್ಟೊಂದು ವರ್ಷ ಇದ್ನಲ್ಲ ಜೊತೆಲಿ, ಅವ್ರು ಹಂಗೆ ಇದ್ರಲ್ಲ, ಆವಾಗ ಗೊತ್ತಾಯ್ತು ಇಲ್ಲ ಇರೋದು ಹಿಂಗೆ ಅಂತ. ಸ್ಟಾರ್ಟಿಂಗ್ ಯು ಕ್ಯಾಂಟ್ ಬಿಲೀವ್ ಹಿಂಗೆ ಇರೋಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಅಂತ. ಸುಮ್ಮನೆ ಅಷ್ಟೊಂದು ಜನ ಸುಮ್ಮನೆ ಪ್ರೀತಿ ಮಾಡಲ್ಲ ಒಬ್ಬರನ್ನ. ಏನೋ ಇದೆ ಅಲ್ಲಿ ಒಳಗಿದ್ರೇನೆ ಅದು ಏನೋ ಅಂದರೆ ಒಂದು ಥರ ದೇವ್ರ ಕಡೆ ಥರ ಅವ್ರಿಗೆ. ನೆವರ್ ಥಾಟ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಥವಾ ಸುದೀಪ್ ಸರ್ಗೆ ಸಿನಿಮಾ ಮಾಡಬೇಕು. ಬಿಕಾಸ್ ನಾನು ಕೃಷ್ಣ ಅವ್ರನ್ನ ನೋಡಿದಾಗ ನಿಮ್ಗೊಂದು 4-5 ಗೆರೆ ಅಲ್ಲ, ನಿಮ್ಮ ಒಂದು ಫೆದರ್ ಇನ್ ಯೋರ್ ಕ್ಯಾಪ್. ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಟೆಕ್ನಿಷಿಯನ್, ಒಂದು ಸೆನ್ಸ್ ಜಜ್ಮೆಂಟ್ ಇರೋ ಅಂಥ ಒಂದು ವ್ಯಕ್ತಿ ಅಂತ. ಒಂದು ನೀವು ಇಂಡಿವಿಜುವಲ್ ಆಗಿ ಇದನ್ನೆಲ್ಲ ಇಟ್ಕೊಂಡು ಆ್ಯಕ್ಟರಾಗಿ ಬೆಳೆಯೋದು ಒಂದಾದರೆ, ಆ್ಯಸ್ ಅ ಡೈರೆಕ್ಟರ್ ಹೆಂಗೆ ಒಪ್ಪಿಸರಿಲ್ವಾ ಒಂದು ಒಳ್ಳೆ? ಇಲ್ಲ, ಪ್ರಾಬ್ಲಮ್ ಹೇಳಿದ್ನಲ್ಲ ನಿಮಗೆ, ನಾನು ಟೈಲೆಂಡರ್ ಥರ ಬಂದು ಆಡಿದ್ದು. ಲಾಸ್ಟಲ್ಲಿ ಯಾರಿಲ್ಲ ಅಂತ. ಸಿ ಐ ಆಮ್ ನಾಟ್ ಲೈಕ್ ಟೆಕ್ನಿಷಿಯನ್ ಆಗಬೇಕು ಅಂತ ಬಂದವಲ್ಲ ನಾನು. ಸೊ ಹಂಗಾಗಿ ನನಗೆ ಅವತ್ತು ನಾನು ಡೈರೆಕ್ಟ್ ಆಗ್ತೀನಿ, ನಾನು ಇವ್ರಿಗೆ ಸಿನಿಮಾ ಮಾಡ್ತೀನಿ, ಈ ಥರ ಸಿನಿಮಾ ಮಾಡ್ತೀನಿ, ಅವೆಲ್ಲ ನನಗಿಲ್ಲ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಅಚಾನಕ್ಕಾಗಿ ಡೈರೆಕ್ಟರ್ ಮಾಡಿದ್ದು. ಕೂತ್ಕೊಂಡು ಬರೀ ಅಂದರೆ ನನಗೆ ಲವ್ ಮಾಕ್ಟೇಲ್ ಒಂದೊಂದು ಸೀನ್ ಬರೋಕ್ಕೂ ತುಂಬ ದಿನ ಟೈಮ್ ತೊಗೊಂಡೆ. ಯಾಕಂದರೆ ಕಾಮಿಡಿ ಎಲ್ಲ ಪಟ್ಟಂತ ಬರೆದು ಬಿಡ್ತೀನಿ. ಎಮೋಷನಲ್ ಸೀನ್ಸ್ ಐ ಆಮ್ ನಾಟ್ ಎ ರೈಟರ್. ರೈಟ್ ಗೊತ್ತಿಲ್ಲ, ಸುಮ್ಮನೆ ಬರೀತೀನಿ. ಅಂದರೆ ಇವಾಗ ಏನಾದ್ರು ಅದಕ್ಕೊಂದು ಶಿಸ್ತು ಒಂದು ಪ್ರಾಸೆಸ್ ಅಂತ ಇಲ್ಲ, ಸುಮ್ಮನೆ ಹೆಂಗೆ ಅಂದರೆ ಅದೊಂದು ಬರೀತೀರಾ? ಅಲ್ಲೆಲ್ಲ ಊರಿಗೆ ಹೋಗ್ತೀರಾ? ಇಲ್ಲ ಇಲ್ಲ ಹಂಗೇನಿಲ್ಲ. ನಾನು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸುಮ್ಮನೆ ನನಗೆ ಹೆಂಗೆ ತಮಾಷೆಗೆ ತುಂಬ ಮಾತಾಡ್ತಿರ್ತೀನಿ, ಅದು ಇದು ಆಳು ಮೂಳು ಅಂತ. ಸೊ ಅದನ್ನೇ ಡೈಲಾಗ್ ಮಾಡ್ಬಿಟ್ಟಿರ್ತೀನಿ ಅಷ್ಟೇ. ಸೊ ಹೌ ಡು ಯು ಡೆವಲಪ್ ಅ ಸೀನ್? ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಇವೆಲ್ಲ. ಈಗ ಉದಾಹರಣೆಗೆ ಈಗ ಒಂದು ಸೀನ್ ಇರುತ್ತೆ, ನಮ್ಗೆ ಹೆಂಗೆ ಯೋಚನೆ ಮಾಡ್ತೀರಾ ಅದೇನೂ ಗೊತ್ತಿಲ್ಲ ಹಿಂದ್ಗಡೆ. ಈಗ ಲವ್ ಮಾಕ್ಟೇಲ್ ಫಸ್ಟ್ ನೈಟ್ ಸೀನ್ ಫಸ್ಟ್ ಬರ್ದಿದ್ದು ನಾನು. ಓಹೋ, ಫಸ್ಟ್ ಸೀನ್ ಬರ್ದಿದ್ದೆ ಅದು. ಅಂದರೆ ಶೂಟಿಂಗ್ ಹೋಗೋಣ ಅಂತ. ಅದು ಹೆಂಗೆ ಡೆವಲಪ್ ಆಯಿತು ಅಂದರೆ, ಹೆಂಗೆ ನಾನು ಮಿಲನ ಅಮ್ಮನೂ ಇದ್ರು ಅಲ್ಲೇ. 3 ಜನ ಹಿಂಗೆ ಶೂಟಿಂಗ್ ಮಾಡಬೇಕು, ಇದನ್ನು ಮಾಡ್ತೀವಿ, ಇದು ಸೀನ್ ಬರೆಯೋಣ ಅಂತ ಕೂತ್ಕೊಂಡ್ವಿ.
ಬರೀ ಓಕೆ ಒಂದು ಫಸ್ಟ್ ನೈಟ್ ಸೀನ್ ಅಂತ ಅಷ್ಟೇ ಬರೆದಿದ್ದು, ಇನ್ನೇನು ಇರಲಿಲ್ಲ ಅಲ್ಲಿ. ಹ್ಞೂ ನನಗೇನಂದರೆ ಈಗ ಇವರಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ನಾ ಆಂಟಿನ ಕೇಳೋದು, ಹ್ಞೂ ಆಂಟಿ ಈಗ ಫಸ್ಟ್ ನೈಟಲ್ಲಿ ಒಬ್ಬ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಹೆಂಗೆ ಮಾತಾಡ್ತೀರಾ, ಹೌ ಡು ಯು ಸ್ಟಾರ್ಟ್ ಮಾತಾಡೋದಕ್ಕೆ ಅಂತ. ಹೋಗೋ ಅಂತ ಅವ್ರು ಮಾತಾಡಲಿಲ್ಲ, ನಾಚ್ಕೊಬಿಟ್ರು. ಸರಿ ಇನ್ನೇನು ಮಾಡೋದು ಡಾಲು ಮೇಲೆ. ಓಕೆ ಇಬ್ಬರು ಸ್ಟ್ರೇಂಜರ್ಸ್ ಹೆಂಗೆ ಮಾತಾಡೋಕ್ಕೆ ಸಾಧ್ಯ, ಓಕೆ. ಸೊ ಹೆಂಗೆ ಅಪ್ರೋಚ್ ಮಾಡೋಕ್ಕೆ ಸಾಧ್ಯ, ಅಲ್ಲೇನೋ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಫನ್ನಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೀನ್ ನೋಡಿದಾಗ. ಅವಾಗ ಇನ್ನೊಂದಷ್ಟು ಫ್ಲ್ಯಾಶ್ ಬ್ಯಾಕ್ಗಳು ಇರುತ್ತಲ್ಲ, ಸೊ ಅಲ್ಲಿ ನೀವು ಇಲ್ಲಿವರೆಗೂ ಏನು ಮಾಡೇ ಇಲ್ವಾ ಅದು ಇದು ಅಂತೆಲ್ಲ ಅಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವರ ಸ್ಪಾಂಟೇನಿಯಸ್ ಡೆವಲಪರಾ ನೀವು ಆನ್ ದ ಸೆಟ್? ನೀವು ಆನ್ ದ ಸೆಟ್ ಅಲ್ಲ, ಸೆಟ್ಟಿಗೆ ಬಂದಮೇಲೆ ನಾನು ಚೇಂಜ್ ಮಾಡಲ್ಲ, ಮುಂಚೆನೆಲ್ಲ ಬರೆದ್ಬಿಟ್ಟಿರ್ತೀನಿ. ಬರೆದ್ಬಿಟ್ಟು ಅದು ರಿಹರ್ಸಲ್ ಎಲ್ಲ ಆಗಿ ಇದು ಶೂಟ್ಗೆ ಹೋಗ್ಬೋದು ಅಂದರೆ ಮಾತ್ರ ಡಿಸ್ಕಷನಲ್ಲಿ ಕೂತ್ಕೊಂಡಾಗಲೇ ಈ ಥರದ್ದೆಲ್ಲ ಆಗತ್ತೆ. ಅದು ಇನ್ಫ್ಯಾಕ್ಟ್ ಜಸ್ಟ್ ಪ್ರಾಬ್ಲಿ ಒಂದು 15 ನಿಮಿಷದಲ್ಲಿ ಸೀನ್ ಬರೆದ್ಬಿಟ್ಟಿದ್ವಿ ಅದನ್ನು. ಎಲ್ಲ ರೆಡಿಯಾಗಿ ಅದೇ ಫೈನಲ್ಗೆ ಹೋಗಿದ್ದು. ಆಧ್ಯಾತ್ಮ, ಬಿಕಾಸ್ ನೀವು ಕೆಲವು ಸತಿ ಸಿಂಪಲಾಗಿ ಟಚ್ ಆಗಬೇಕಂದ್ರೂ ಒಂಥರ ಹೆವಿ ಸಬ್ಜೆಕ್ಟ್ಸ್ಗಳನ್ನು ಹೇಳ್ತಾ ಹೋಗ್ತೀರಾ ನೀವು. ದೇವರು ದಿಂಡ್ರು ಅದರದ್ದು ಯೂನಿವರ್ಸ್ ಅಂತ ನಂಬ್ತೀರಾ ಅಂತೆಲ್ಲ ಆಯಿತು, ಅದೊಂದು ಹೇಳಿದಿರಾಗಲೇ. ಫಿಲಾಸಫಿ ಅಂತ ಬಂದಾಗ ಹೌ ಸ್ಪಿರಿಚುವಲ್, ವಾಟ್ ಈಸ್ ಯುವರ್ ಫಿಲಾಸಫೀಸ್? ಕರ್ಮ ಗಿರ್ಮ ಎಲ್ಲಪ್ಪ ಅದೆಲ್ಲ ಏನೂ ಮಾಡಲ್ಲ, ನಂದು ವೆರಿ ಸಿಂಪಲ್, ಯಾರಿಗೂ ತೊಂದರೆ ಕೊಡಲ್ಲ, ನಾನು ಪಾಡಿಗೆ ನಾನು ಇರ್ತೀನಿ. ನನ್ನ ಕೆಲಸ ಎಷ್ಟು ನೀಟಾಗಿ ಮಾಡಬೇಕು. ಒಬ್ಬರು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬರೋಲ್ಲ, ಕೆಟ್ಟದಂತೂ ಮಾಡಲ್ಲ, ಅದಂತೂ ಪಕ್ಕ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರು ಕೆಟ್ಟದ್ದು ಬಯಸೋದು ಇಲ್ಲ. ನನ್ನ ಪಾಡಿಗೆ ನಾನು ದೂರ ಇದ್ಬಿಡ್ತೀನಿ ಎಲ್ಲದರಿಂದನೂ. ನೀವು ಜನರಲಿ ಎಲ್ಲೂ ನಾನು ನೋಡೋಕ್ಕಾಗಲ್ಲ, ನನ್ನದೇ ಆದ ಸರ್ಕಲಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ. ಐ ಲೀಡ್ ಅ ವೆರಿ ಸಿಂಪಲ್ ಪೀಸ್ಫುಲ್ ಲೈಫ್, ಹ್ಯಾಪಿ ಲೈಫ್. ಸೊ ದ ಪವರ್ ಆಫ್ ಮನಿ, ಏನು ದುಡ್ಡು ಏನು ಹೇಳ್ಕೊಡಿದೆ? ದುಡ್ಡಿನ ರುಚಿ ನೋಡಿದ್ಮೇಲೆ ಏನಿಲ್ಲ, ಹೇಗೆ ಬದಲಾಗಿದ್ದೀರಿ? ನನ್ನ ರುಚಿ ನೋಡಿದಿರೋದಕ್ಕಿಂತ ಐ ಥಿಂಕ್ ಐ ಬಿಲೀವ್ ಇನ್ ಇನ್ವೆಸ್ಟಿಂಗ್. ಇವತ್ತು ಬಂದಿರೋದನ್ನ ವಿ ಶುಡ್, ಯಾರೇ ಆಗಲಿ ವಿ ಶುಡ್ ಆಲ್ವೇಸ್ ಇನ್ವೆಸ್ಟ್. ಅಂದರೆ ಹೇಗೆ? ನಾನು ಅಂದ್ಕೊಂಡಿರೋದು ಡಿಪೆಂಡ್ಸ್ ಆನ್ ಒಬ್ಬೊಬ್ರದ್ದು ಎಷ್ಟು ಇದು ಮಾಡ್ತಾರೆ ಅಂತ. ಬಟ್ ನಾನು ಅಂದ್ಕೊಂಡಿರೋದು ಲೈಕ್ ವಾಟ್ ಎವರ್ ಒಂದು ರೂಪಾಯಲ್ಲಿ ಒಂದು 75 ಪೈಸೆ ಇನ್ವೆಸ್ಟ್ ಮಾಡಬೇಕು, 25 ಪೈಸೆ ಖರ್ಚು ಮಾಡ್ಕೊ. ಓ ಹಾಗೆ. ಲೈಕ್ 75% ಉಳಿಸ್ಬೇಕು ಅಂತ. ಅದು ಡಿಪೆಂಡ್ಸ್ ಒಬ್ಬೊಬ್ಬರಿಗೆ ಇದ್ರ ಮೇಲೆ. ಬಿಕಾಸ್ ನಮ್ಗೆ ಹೇಳಿದ್ರೆ ನಮ್ಮ ಸಿನಿಮಾದ ಸ್ವಲ್ಪ ಜಾಸ್ತಿ ಪೇಮೆಂಟ್ ತೊಗೋತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಸೊ ನಮ್ಗೆ ಅಷ್ಟು ಖರ್ಚಿರಲ್ಲ. ಸೊ ವಿ ಶುಡ್ ಇನ್ವೆಸ್ಟ್ ಇಟ್ ಮುಂದಕ್ಕೆ. ಆಮೇಲೆ ಐ ಇನ್ವೆಸ್ಟ್ ಇನ್ ಸ್ಟಾಕ್ಸು, NPS ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡ್ ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮ ಗುರುಗಳು ಯಾರು ಅಥವಾ ನಿಮ್ಮದೇ? ಇಲ್ಲ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಭರತ್ ಅಂತಿದ್ದಾರೆ ನಮ್ಮ ಫ್ರೆಂಡು, ಸೊ ಮಿಲನ, ನಾವೆಲ್ಲ ಕೂತ್ಕೋತೀವಿ. ವಿ ಹ್ಯಾವ್ ಅ ಗ್ರೂಪ್ ನಮ್ಮಲ್ಲಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಲೈಕ್ ಆಫ್ಟರ್ 10 years ಜಿಂಗಲಲ್ಲ ಅಂತ ಒಂದು ಗ್ರೂಪು. ಜಿಂಗಲಲ್ಲ ಅದು ಹೆಂಗೆ ಅಂದರೆ ಎಲ್ಲರೂ ತಿಂಗಳಿಗೆ ಒಂದಿಷ್ಟು ಒಂದು 4 ಸ್ಟಾಕ್ 5 ಸ್ಟಾಕ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಎವ್ರಿ ಮಂತ್ 5,000 ಹಾಕ್ಬೇಕು ಅದಕ್ಕೆ. ಓಕೆ. ಲೈಕ್ ಒಂದು 5 ಸ್ಟಾಕ್ ಅಂದರೆ ಒಂದು 25,000. ಸೊ ಅದನ್ನು 10 ವರ್ಷ ನಾವು ತೆಗೆಯಲ್ಲ. ಹೌದಾ? ಸೊ ಎವ್ರಿ ಮಂತ್ 1ನೇ ತಾರೀಕು ಇನ್ವೆಸ್ಟೆಡ್ ಅಂತ ನಾವು ಹಾಕಬೇಕು. ಮೆಸೇಜ್ ಹಾಕ್ಬೇಕು ನಾವಲ್ಲಿ, ಇನ್ವೆಸ್ಟ್ ಆಯಿತಾ ಅಂತ. ಸಖತ್. ಸೊ ಅದು ಇನ್ವೆಸ್ಟ್ ಆದರೆ ಇನ್ನು 10 years ಆದಮೇಲೆ ನೀವು ಅದನ್ನು ತೆಗಿಬೇಡಿ. ಸೊ ಅದು ಎಷ್ಟು ಟೈಮ್ಸ್ ಬೇಕಾರಾಗಿರ್ಬೋದು. ಆಮೇಲೆ 10 ವರ್ಷ ಆದಮೇಲೆ ಮಜಾ ಮಾಡಿ ಅದನ್ನು ಅಂತ. ಜಿಂಗಲ್ಲ ವರ್ಲ್ಡ್ ಟ್ರಿಪ್ ಹೊಡೀರಿ, ಏನಾರು ಮಾಡಿ, ಇವತ್ತು ತೆಗೆತಿಡಿ ಅಂತ. ಸೊ ಹೀರೋ ಆಗಿ ನೀವು ತೊಗೊಂಡಂಥ ಫಸ್ಟ್ ಸಂಭಾವನೆ? ಹೀರೋ ಆಗ ಐ ಥಿಂಕ್ ನಮ್ಮದೇ ನಮ್ಸ್ಟಲ್ಲಿ 3 ಲಕ್ಷ ಇಸ್ಕೊಂಡಿದ್ದೆ. ನಂಗೆ ಎಷ್ಟು ಕೇಳಬೇಕು ಅಂತಲೂ ಗೊತ್ತಿರಲಿಲ್ಲ. ಇನ್ನೂ ನನ್ನ ಫಿಲಮ್ ರಿಲೀಸ್ ಆಗಿರಲಿಲ್ಲ ಮದರಂಗೆ. ಏನು ಕೇಳಲಿ ಅಂತ ಗೊತ್ತಿರಲಿಲ್ಲ. 3 ಲಕ್ಷ ಅಂದೆ, ಅಂದ್ಬಿಟ್ರು. ಆಮೇಲೆ ಕಮ್ಮಿ ಕೇಳ್ಬಿಟ್ಲ. ಆಮೇಲೆ ಮಿಲನ ಮಾಡಿದಾಳೆ, ನಾನು 4,500 ತಗೊಂಡು. ಅಯ್ಯಯ್ಯೋ ಕೊಡ್ತಿದ್ರಾ ಅಂತ ಅವಾಗ ನಂಗೆ ಗೊತ್ತಿರಲಿಲ್ಲ. ಅಮೇಝಿಂಗ್. ಸೊ ಕಂಟಿನ್ಯೂ ದ ವೇ ಯು ಆರ್ ಕೃಷ್ಣ ಅವರೇ. ಹಿಂಗೆ ಸಿಂಪಲ್ಲಾಗಿ ಜನಗಳ ಯಾವತ್ತೂ ಕನೆಕ್ಷನನ್ನು ಇಟ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು, ಆ ಆಲೋಚನೆ ಮೂಲಕ ನಿಮ್ಮ ಕೆಲಸಗಳು ಹೀಗೆ ನಿಮ್ಮನ್ನು ಕಾಪಾಡಲಿ, ಹೀಗೆ ನಿಮ್ಮನ್ನು ಮುಂದೆ ಇನ್ನೂ ಕೊಂಡೊಯ್ಯಲಿ, ಮುಂದಕ್ಕೆ ಕರ್ಕೊಂಡು ಹೋಗಲಿ. ಸೊ ಅದಾಗಿತ್ತು ಇವತ್ತಿನ ನಮ್ಮ ಈ ಒಂದು ಕಾನ್ವರ್ಸೇಷನ್ ವಿತ್ ಕೃಷ್ಣ ಅವರು. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಜಸ್ಟ್ ಕ್ಯೂರಿಯಸನ್ನು ಹೀಗೆ ಬೇರೆ ಎಲ್ಲ ಎಪಿಸೋಡ್ಸ್ಗಳನ್ನು ನೋಡಿ, ಆಲ್ಸೋ ಯಾವ ಗೆಸ್ಟನ್ನು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ನಮಗೂ ಒಂದು ಸಲಹೆ ಕೊಡಿ, ನಾವು ನೋಡ್ತೀವಿ. ಥ್ಯಾಂಕ್ ಯು.